ಯಾಕೆಂದರೆ ಸ್ವತಃ ಚೆನ್ನಯ್ಯ ಮುಸುಕ್ದಾರಿದ್ದಾಗ ಅದಕ್ಕೆ ಪೂರ್ವದಲ್ಲಿ 2023ರಲ್ಲಿ ಸ್ವತಃ ಅನೇಕ ವಿಡಿಯೋಗಳಲ್ಲಿ ನಡೆದದಕ್ಕೆಲ್ಲ ಕಾರಣ ಯಾರು ಸ್ಪಷ್ಟಪಡಿಸಿ ಹೋಗ್ತಾರೆ ಹೆಗ್ಡೆಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರು ಇವತ್ತು ನಾಲಿಗೆ ಹೊಳಿಸಿದ್ರೆ ಅದು ಸತ್ಯ ಬದಲಾಗೋದಿಲ್ಲ. ಹಾಗಾದ್ರೆ ನಡೆದ ಘಟನೆಗಳು ಸುಳ್ಳೇನಪ್ಪ ಅನ್ನುವಂಥ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಕನ್ನಡಿಗ ಅದು ಪ್ರತಿಯೊಬ್ಬ ಈ ದೇಶದ ನಾಗರಿಕ ಹೆಣ್ಣು ಮಕ್ಕಳೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಇದನ್ನು ಇವತ್ತಿನ ಸರ್ಕಾರ ಬಹಳ ತೀವ್ರವಾಗಿ ಗಮನಿಸಿಕೊಂಡು ಮೊದಲು ಇದು ತನಿಖೆ ಆಗಲಿ. ತಪ್ಪಿತಸ್ಥ ಶಿಕ್ಷೆ ನಾವು ಈಗ ಹೆಗ್ಡೆ ಅವ್ರ ವಿರೋಧಿ ಅಲ್ಲ, ಯಾರ ವಿರೋಧಿ ಅಲ್ಲ, ಮಾಡಿದವ್ರು ಯಾರು ಅಷ್ಟು ನಮ್ಗೆ ಬೇಕಾಗಿ ಅವ್ರು ಶಿಕ್ಷೆ ಆಗ್ಬೇಕಪ್ಪ. 100 ರೀ, 1, 2, 3, 4 ಅಲ್ಲ, 100. ಅದು ಸ್ವತಃ ವಿ ಎಸ್ ಉಗ್ರಪ್ಪನವರ ದಾಖಲೆ ಅದ, ತನಿಖೆ ಮಾಡಿದ ದಾಖಲೆ ಅದ. ಅದು 477 ಅಣಾಂಶಗಳಂತ ಅವರು ಪಟ್ಟಿ ಮಾಡ್ತಾರೆ. ಅವರು ಅಲ್ಲಿಯ SP ಅಲ್ಲಿಯ ಏನಪ್ಪ ಪೊಲೀಸ್ ಇಲಾಖೆ ಅವ್ರು ಪಟ್ಟಿ ಮಾಡಿ ಕೊಟ್ಟಿದ್ದಿದೆ. ಉಳಿದು ಎಲ್ಲೂ ನಡೀಲಾರದು, ಬಾಲಾಜಿ ತಿರುಪತಿಯಲ್ಲಿ ನಡೀಲಾರದು, ಶ್ರೇಷ್ಠದಲ್ಲಿ ನಡೀಲಾರದು, ಮತ್ತೊಂದು ಕೋಲಾರದಲ್ಲಿ ನಡೀಲಾರದು, ನಮ್ಮ ಮೂಕಾಂಬಿಕೆ ದೇವಸ್ಥಾನ ಸುತ್ತಮುತ್ತ ನಡೀಲಾರದು. ಇಲ್ಲಿ ಯಾಕೆ ನಡೀತಾ ಇದೆ ಅವ್ರಿಗೆ? ಇದನ್ನೆಲ್ಲ ಇವತ್ತು ಪ್ರಶ್ನೆ ಮಾಡ್ತಾರೆ, ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಹುಡುಕಬೇಕಾಗಿದ್ದು ನಮ್ಮ SIT ಕರ್ಮ. ಸರ್ಕಾರ ಅದಕ್ಕೆ ಅವಕಾಶ ಮಾಡಿಕೊಡೋದು ಧರ್ಮ. ಇದೇ ಧರ್ಮ. ಹೆಣ್ಮಕ್ಳು ಅಂತ ಅಲ್ಲೇ ಹೊರಗೆ ಬರಬೇಕಾಗಿದೆ. ಯಾರವರು ಈ ಧರ್ಮವನ್ನು ಪಾಲಿಸಿದರೆ ನಿಶ್ಚಿತವಾಗಿ ಇವತ್ತು ಪವಿತ್ರ ಧರ್ಮಸ್ಥಳ. ಯಾರೋ ಒಬ್ರು ಹೇಳಿದ್ರೆ ಪವಿತ್ರ ಆಗ್ತದೆ, ಹೆಗ್ಡೆಯವರೊಬ್ಬರು ಪವಿತ್ರ ಉಳಿದವರಿಲ್ಲ ದೇವಮಾನವ ಅಂತಂದ್ರೆ ಏನಿತ್ತು ಅರ್ಥ? ದೇವಮಾನವ ಅಂತ ಎಲ್ಲರೂ ಒಪ್ಕೊಂಡಿದ್ದದ. ಈಗ ಅವ್ರದ್ದು ಪ್ರೂವ್ ಮಾಡ್ಕೋಬೇಕಾಗಿದೆ, ಹೌದು ಅಲ್ಲೋ ಅನ್ನುವಂಥದ್ದು. ಇವುಗಳೆಲ್ಲ ಉತ್ತರ ಕೊಡಬೇಕಾಗಿದೆ. ಅವ್ರ ಮೇಲೆ ಸಂಶಯ ಇದೆ ಎಲ್ಲದಕ್ಕೂ. ಬಟ್ ಎಲ್ಲ ಅವ್ರ ಕಡೆ ಅದ 5 ಬಟ್ ಅದಾವೆ, ಕೇವಲ 1 ಇತ್ತಲ್ಲ, 5 ಬಟ್ ಅವ್ರ ಕಡೆ ಇದ್ದಾವೆ. ಅದು ಉತ್ತರ ಕೊಡಬೇಕಾಗಿದ್ದು ಅವ್ರು ತನಿಖೆ ಆಗ್ಬೇಕು. ಮೊದಲಿಗೆ ತನಿಖೆ ಮಾಡಿ ಬೆನ್ನತ್ತಿದ್ದಾರೆ. ಯಾರು ತನಿಖೆ ಮಾಡುವಂತ ಬೆನ್ನತ್ತಿದ್ದಾರೆ ಅವ್ರು ಇಲ್ಲೇ ಏನು ಅಪರಾಧಿನೋ ಹಂಗೆ ಮಾಡ್ತಾಯಿದ್ದಾರೆ. ನೀವೇ ಸುಳ್ಳು ಹೇಳಿದಿರಿ, ನಿಮ್ಮ ತಪ್ಪದು ಅಪರಾಧ ಅನ್ನುವಾಗ. ಇದು ಇವತ್ತು ನಾವೆಲ್ಲರೂ ನಿಂತು ವಿವರಿಸ್ಬೇಕಂತ ವಿಷಯ ಆಗ್ಯದ. ಈ ದಿಶೆಯಲ್ಲಿ